ಹಾಯ್ ಸ್ಟೂಡೆಂಟ್, ಇವಾಗ ನಾವು ಜರ್ದೋಸಿ ಚೈನ್ ಸ್ಟಿಚ್ ಹೇಗೆ ಹಾಕೋದಂತ ನೋಡ್ತಾ ಇದ್ದೀವಿ. ಫಸ್ಟು ಇದಕ್ಕೆ ನಾವು ಝರಿ ಥ್ರೆಡ್ಡಲ್ಲಿ ಚೈನ್ ಸ್ಟಿಚ್ನ ಹಾಕಬೇಕು. ನಾರ್ಮಲ್ ಝರಿ ಥ್ರೆಡ್ನ ನಾಟ್ ಹಾಕೊಂಡು ಚೈನ್ ಸ್ಟಿಚ್ ಹಾಕಬೇಕು. ಝರಿ ಥ್ರೆಡ್ಡಲ್ಲಿ ಚೈನ್ ಸ್ಟಿಚ್ ಏನು ಬರುತ್ತೆ ಸೇಮ್ ಇದೇ ಥರನೇ ಫಸ್ಟು ನಾನಿಲ್ಲಿ ಈ ಎಡ್ಜಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೂಜಿನ ಕೆಳಗಡೆಯಿಂದ ತಗೋತೀನಿ. ತಗೊಂಡಾದ್ಮೇಲೆ ಅದಕ್ಕೆ ನಾನು ಲಾಸ್ಟ್ ಟೈಮೇ ಹೇಳಿದ್ದೆ, ಸೂಜಿಗೆ ನೀವು ಮೆಜರ್ಮೆಂಟಲ್ಲಿ ಹೇಳ್ಬೇಕಾದ್ರೆ ಹೇಳಿದ್ದೆ, ಸೂಜಿಗೆ ನೀವು ಜರ್ದೋಸಿ 1.6 ಸೆಂಟಿಮೀಟರ್ ಅಷ್ಟು ತಗೋಬೇಕು. ಸೊ ಇವಾಗ ನಾನು 1.6 ಸೆಂಟಿಮೀಟರ್ ಅಷ್ಟು ಜರ್ದೋಸಿನ ಕಟ್ ಮಾಡ್ಕೊಂಡಿದ್ದೀನಿ. ಒಂದೊಂದೇ ಜರ್ದೋಸಿನ ಈ ಥರ ಸೂಜಿಗೆ ಹಾಕ್ತಾ ಹೋಗಬೇಕು. ಒಂದು ಸೈಡ್ ಹಿಂಗೆ ಹಾಕಿದ್ಮೇಲೆ ನೆಕ್ಸ್ಟು ಅದ್ರ ಪಕ್ಕನೇ ಮತ್ತೆ ಚುಚ್ಚಬೇಕು. ಈಗ ಚುಚ್ಚಿ ತೆಗೆದ್ಮೇಲೆ ಅಲ್ಲಿ ಲೂಪ್ ಥರ ಫಾರ್ಮ್ ಆಗುತ್ತೆ. ಈ ಲೂಪ್ನ ನಾವು ಈ ಥರ ಬೆಂಡ್ ಮಾಡಿ ಮತ್ತೆ ಅದ್ರ ಸೆಂಟರಲ್ಲಿ ಚುಚ್ಚಬೇಕು. ಚುಚ್ಚಿ ಥ್ರೆಡ್ನ ತೆಗೆದು ಅಲ್ಲಿಗೆ ಇನ್ನೊಂದು ಜರ್ದೋಸಿನ ಹಾಕಬೇಕು. ಇನ್ನೊಂದು ಜರ್ದೋಸಿನ ಈ ಥರ ಸೂಜಿಗೆ ಪೋಣಿಸ್ಕೊಂಡು ನೆಕ್ಸ್ಟ್ ಮತ್ತೆ ಅದೇ ಪಾಯಿಂಟಲ್ಲಿ ಮತ್ತೆ ಚುಚ್ಚಬೇಕು. ಅಲ್ಲಿ ಇನ್ನೊಂದು ಲೂಪ್ ಫಾರ್ಮ್ ಆಗುತ್ತೆ. ಸೊ ಈ ಲೂಪ್ನ ಮತ್ತೆ ನೀವು ಪ್ರೆಸ್ ಮಾಡಿ ಹಿಡ್ಕೊಂಡು ಮಧ್ಯದಲ್ಲಿ ಈ ಥರ ಚುಚ್ಚಬೇಕು. ಈ ಥರ ಚುಚ್ಚಿ ಮತ್ತೆ ಇನ್ನೊಂದು ಜರ್ದೋಸಿ ತಗೋಬೇಕು. ಹೀಗೆ ಒಂದಾದ್ಮೇಲೊಂದು ಮಿಡ್ ಪಾಯಿಂಟಿಂದ ತಗೊಂಡು ಹಾಕ್ತಾ ಹೋಗಬೇಕು. ನಾನಿಲ್ಲಿ ಎಷ್ಟು ಜರ್ದೋಸಿ ಕಟ್ ಮಾಡಿದ್ದೀನಿ ನಾನು ಅಷ್ಟನ್ನು ಹಾಕ್ತೀನಿ. ನೀವು ಅಟ್ಲೀಸ್ಟ್ ಒಂದು 7 ಸೆಂಟಿಮೀಟರ್ ಅಷ್ಟಾದರೂ ಲೈನ್ ಹಾಕಿ ಅದನ್ನು ಕಂಪ್ಲೀಟ್ ಮಾಡಿ. ಇದನ್ನು ನೀವು ನೀಡಲಲ್ಲಿ ಮಾಡೋಕ್ಕಾಗಲ್ಲ, ಸೂಜಿಯಲ್ಲೇ ಮಾಡಬೇಕು. ಎಂಬ್ರಾಯ್ಡ್ರಿ ನೀಡಲಲ್ಲಿ ವರ್ಕ್ ಮಾಡೋಕ್ಕಾಗಲ್ಲ. ಜರ್ದೋಸಿಯಲ್ಲಿ ಆಲ್ಮೋಸ್ಟ್ ವರ್ಕ್ಗಳು ನಿಮಗೆ ನೀಡಲ್ಗಿಂತ ಜಾಸ್ತಿ ಸೂಜಿಯಲ್ಲಿನೇ ವರ್ಕ್ ಬರುತ್ತೆ. ಮತ್ತೆ ಅದರ ಒಳಗಡೆಯಿಂದ ಇನ್ನೊಂದು ನೀಡಲ್ನ ಹಾಕಿ ಸೈಜ್ ಸರಿ ಕಟ್ ಮಾಡಿಲ್ಲ ನೀವು ಅಂದರೆ ಶೇಪ್ ಕೂಡ ಸರಿಗೆ ಬರಲ್ಲ. ಒಂದು ದೊಡ್ಡ ಒಂದು ಸಣ್ಣ ಆ ಥರ ಬರುತ್ತೆ. ವರ್ಕ್ ಮಾಡಬೇಕಾದ್ರೆ ನೋಡ್ಕೊಂಡು ವರ್ಕ್ ಮಾಡಿ.
ನಾನು ಸ್ವಲ್ಪ ಉದ್ದನೇ ಮಾಡ್ತಾ ಇದ್ದೀನಿ. ನೀವು ಒಂದು 7 ಸೆಂಟಿಮೀಟರ್ ಅಷ್ಟು ಮಾಡಿದರೆ ಸಾಕು. ಜರ್ದೋಸಿ ಸೈಜಸ್ ಮಾತ್ರ ಈವನ್ ಸೈಜಲ್ಲೇ, ಎಲ್ಲ ಒಂದೇ ಸೈಜಲ್ಲೇ ಕಟ್ ಮಾಡಬೇಕು. ಬೇರೆ ಬೇರೆ ಸೈಜಲ್ಲಿ ಕಟ್ ಮಾಡಿದ್ರೆ ಶೇಪ್ ಸರಿಯಾಗಿ ಬರಲ್ಲ. ಇಷ್ಟು ಕಂಪ್ಲೀಟ್ ಆದಮೇಲೆ 24 ನಂಬರ್ ನೀಡಲ್ ತಗೊಂಡು ಲಾಸ್ಟಲ್ಲಿ ಇದನ್ನು ನಾಟ್ ಹಾಕಬೇಕು. ಎರಡೆಳೆನೂ ಒಟ್ಟಿಗೆ ಸೇರಿಸಿನೇ ನಾಟ್ ಹಾಕಬೇಕು. ಈಗ ಜರ್ದೋಸಿ ಚೈನ್ ಸ್ಟಿಚ್ ಕಂಪ್ಲೀಟ್ ಆಗಿದೆ. ಥ್ಯಾಂಕ್ ಯು.